ಬಣ್ಣದ್ ಮಾತಾಡಲ್ಲ, ಸತ್ಯ ಹೇಳ್ತೀನಿ. ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮ್ಮ ಹೊಸ ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ಸೊ ಇವತ್ತಿನ ದಿನ ಒಂದು ಸ್ವಲ್ಪ ಸ್ಪೆಷಲ್ ಆಗಿರಲಿ ವ್ಲಾಗು ಅಂತ ರಾಣೆಬೆನ್ನೂರಿಗೆ ಹೋಗ್ತಾ ಇದ್ದೀವಿ. ರಾಣೆಬೆನ್ನೂರಲ್ಲಿ ನರ್ತಕಿ ಹೋಟೆಲ್ಗೆ ನಾನ್ ವೆಜ್ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಗೆಳೆಯರೆಲ್ಲ ಇಲ್ಲಿದ್ದಾರೆ, ವಿನಾಯಕ, ನೂತನ್, ಭರತ್ ಮತ್ತು ಗುರುದರ್ಶನ್. ಸೊ ಈಗ ಆನ್ ದ ವೇ ಟು ದ ರಾಣೆಬೆನ್ನೂರು, ಹತ್ರ ರಾಣೆಬೆನ್ನೂರು ಬಂದಿದ್ದೀವಿ. ಏನೋ ಟ್ರಾವೆಲ್ ವ್ಲಾಗ್ ಜೊತೆಗೆ ಫುಡ್ ವ್ಲಾಗ್ನು ಅಂದರೆ ಎಕ್ಸ್ಪೀರಿಯೆನ್ಸ್ ಮಾಡೋಣ, ಚೆನ್ನಾಗಿರೋ ಮಾಡ್ತಾ ಇದ್ದೀವಿ ಅಂತ. ನಾವಂತೂ ರೆಗ್ಯುಲರಾಗಿ ಅಲ್ಲಿ ಹೋಗ್ತಾ ಇರ್ತೀವಿ, ವರ್ಷದಲ್ಲಿ ಒಂದು 4 ಸಲ ಆದರೂ ನರ್ತಕಿಗೆ. ಸೊ ನಿಮಗೆ ಇವತ್ತು ತೋರಿಸ್ತೀವಿ ನರ್ತಕಿ ಹೋಟೆಲಲ್ಲಿ ಏನೇನು ಸಿಗುತ್ತೆ, ಏನೇನು ಸ್ಪೆಷಲ್ ಅಂತ. ಡ್ರೈವಿಂಗ್ ಮಾಡ್ತಾ ಇದ್ದಾನೆ, ಎಲ್ಲ ಡೇಂಜರ್ ಆಗಿ ಕುಂತಿದ್ದಾರೆ, ಟೆನ್ಷನ್ ಆಗಿ ಕುಂತಿದ್ದಾರೆ ಎಲ್ಲರೂ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ರೀಚ್ ಆಗಿದ್ದೀವಿ, ನೋಡ್ಬೋದು. ಇದೇ ಹೋಟೆಲ್ ನರ್ತಕಿ, ರಾಣೆಬೆನ್ನೂರು. ನರ್ತಕಿಯ ಸಿಟ್ಟಿಂಗ್ ಅರೇಂಜ್ಮೆಂಟ್ ಎಲ್ಲ ಇಲ್ಲೇ. ತುಂಬ ರಶ್ ಇದೆ, ಕಾಯ್ತಾ ಇದ್ದೀವಿ. ಹಸುವಿದೆ, ವೇಟಿಂಗ್ ಇದ್ದೇ ಇರುತ್ತೆ, ಯಾಕಂದರೆ ಟೇಸ್ಟ್ ಇರೋದ್ರಿಂದ ವೇಟಿಂಗ್ ಇದ್ದೇ ಇರುತ್ತೆ. ಗುರು ಆ ಕಡೆ ಈ ಕಡೆ ಟೇಬಲ್ ಹುಡುಕಾಡ್ತಾ ಇದ್ದಾರೆ, ಸಿಗ್ತಾ ಇಲ್ಲ. ಇದೊಂದು ಟೇಬಲ್ ಖಾಲಿ ಆಗಂಗಿದೆ, ನೋಡೋಣ. ಸ್ನೇಹಿತರೆ, ಟೇಬಲ್ ಸಿಕ್ಕಿದೆ, ಕೂತಿದ್ದೀವಿ. ನೀವು ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಬಾಳೆ ಎಲೆ ಊಟ. ಸೊ ಆರ್ಡ್ರ್ ಹೇಳೋದೇ ಈಗ, ಫಸ್ಟು ಎಲೆ ತೊಳ್ಕೊಳ್ರಿ, ಆಮೇಲೆ ಆರ್ಡ್ರ್ ಹೇಳಿ ಅಂತಂದರು. ಸೊ ಎಲೆ ತೊಳೆದಿದೆ. ಸ್ನೇಹಿತರೆ, ಆರ್ಡ್ರ್ ಬಂದಿದೆ ನೋಡಿ. ಇದು ಫೇಮಸ್ ಮಟನ್ ಎಣ್ಣೆ ಖಾರ, ಆಮೇಲೆ ಮಟನ್ ಚಾಪ್ಸು, ಚಪಾತಿ. ಹುಡುಗರೆಲ್ಲ ಬ್ಯಾಟಿಂಗು ಶುರು ಮಾಡೋದೇ ಈಗ. ಮತ್ತು ಚಪಾತಿ ತರಿಸಿದ್ದೀವಿ, ಇನ್ನೂ ಬೋಟಿ ಹೇಳಿದ್ದೀವಿ, ಬರುತ್ತೆ. ಇದೇ ನೋಡಿ ಫೇಮಸ್, ಈ ಮಟನ್ ಎಣ್ಣೆ ಖಾರ. ಸ್ನೇಹಿತರೆ, ಅಂತೂ ಇಂತೂ ಊಟ ಮಾಡ್ಕೊಂಡು ಬಂದ್ವಿ. ಊಟ ಮಾತ್ರ ಸಖತ್ತಾಗಿತ್ತು. ಏನಂತ ಹೇಳ್ತೀಯಪ್ಪ ಊಟದ ಬಗ್ಗೆ? ಊಟ ನೋತು ಊಟ ಹೆಂಗಿತ್ತಪ್ಪ? ಗುರು, ಊಟದ ಬಗ್ಗೆ ಏನು ಹೇಳ್ತೀಯಾ? ಊಟ ಚೆನ್ನಾಗಿದೆ ಗಾಯ್ಸ್. ಏನಾರು ರೆಕಮೆಂಡೇಶನ್ ಏನಾರ? ಎಲ್ಲ ಬನ್ನಿ ಊಟ ಮಾಡಿ. ಎಲ್ಲಿ? ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಎಲ್ಲಿ ಬರ್ಬೇಕು? ರಾಣೆಬೆನ್ನೂರಲ್ಲಿ ಹೆಂಗಿತ್ತಪ್ಪ ಊಟ? ಬೆಸ್ಟ್ ಊಟ, ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಬಿಟ್ಟು. ರಾಣೆಬೆನ್ನೂರು ನರ್ತಕಿ ಹೆಸರೇ ಎಣ್ಣೆ ಖಾರ, ಎಣ್ಣೆ ಜಾಸ್ತಿ ಹಾಕ್ದಲ್ಲ ಇರ್ತಾರೆ ನೋಡ್ರಿ. ಹುಡುಗರು ಪಾರ್ಸಲ್ ಬೇರೆ ತಗೊಂಡಿದ್ದಾರೆ. ಸೊ ಈಗ ಐಸ್ ಕ್ರೀಮ್ ತಿನ್ನಕ್ಕೆ ಹೋಗೋಣ. 15 ರೂಪಾಯಿ ಟಿಪ್ ಕೊಟ್ಟು ಬಂದೆ. ಸ್ನೇಹಿತರೆ, ಐಸ್ ಕ್ರೀಮ್ ಅಂಗಡಿ ಬಂದಿದ್ದೀವಿ, ಹ್ಯಾಂಗಿಯೋಗೆ. ಸೊ ಐಸ್ ಕ್ರೀಮ್ ತಿನ್ನಕ್ಕೆ ಹೋಗ್ತಾ ಇದ್ದೀವಿ ಈಗ. ಹಂಗೇನದು ಸ್ನೇಹಿತರೆ, 4 ಗಡ್ಬಡ್ಡು ಗುರು ಆಗಲೇ ತಿಂದು ಕೂತ. ಜಾಲಿ ಎಲ್ಲ ಜಾಲಿ 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 ಎಲ್ಲ ಜಾಲಿ. ಏನು ತಿಂದೆ? ಓಕೆ 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 ಬಕೆಟ್. ಗಾಯ್ಸ್, ಎಲ್ಲ ಆಗಿದೆ, ಎಲ್ಲ ಆಯಿತು, ಹೊರಟಿದ್ದೀವಿ. ಇಲ್ಲಿ ವಿಶ್ವಾಸ ಆಗ್ತಾ ಇಲ್ಲ. ಸೀಟ್ ಆಗ್ತಾ ಇಲ್ಲ. ಸೀಟ್ ನೋಡಿ ಸ್ನೇಹಿತರೆ, ಕಾಲ್ ಮುಡ್ಸ್ಕೊಂಡು ಬರ್ತೀನಿ. ಸೀಟ್ ಏನಿದು ಹಸಿ? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಏನು ಕಾಣ್ತಾನೆ ಇಲ್ಲ. ನೋಡಿ ಗಾಯ್ಸ್, ಗಾಡಿ ಹೊಡಿಯಕ್ಕೆ ಬರಲ್ಲ ಗಾಯ್ಸ್. ಇವನಿಗೆ ಕಲಿಸ್ಬೇಕು, ನೀನು ಕಲಿಸ್ತಾ ಇದ್ದೀವಿ. ವಿಶ್ವಾಸ ಬೇಕಾದಂಗೆ ಹೊಡಿತಾನೆ. ನಾನು ಬೇಕಾದಂಗೆ ಹೊಡೆದಪ್ಪ ಒಂದೇ ಗಾಲಿಗೆ. ಸುಮ್ಮನೆ ಹೋಗ್ಬಿಟ್ಟು ಕೊಯ್ದು ಬಿಡ್ತೀನಿಲ್ಲ ಅಂದ್ರೆ. ಸ್ನೇಹಿತರೆ, ಅರ್ಧ ರೋಡಲ್ಲಿ ಭರತನ್ ಬಿಟ್ಟು ಬಂದಿದ್ದೀವಿ ಕಾರಲ್ಲಿ. ನೋಡೋಣ ರೋಡಲ್ಲಿ ಕಾಣ್ತೀನಿ. ಸ್ನೇಹಿತರೆ, ಇವನ್ ಬಿಡೋಣ ಅನ್ಕೊಂಡ್ವಿ, ಲಾಕ್ ಆಗ್ಲಿಲ್ಲ. ಇವನು ಭಾಳ ಕಿಲಾಡಿದಾನ, ಹತ್ಬಿಟ್ಟ. ಭರತನ್ ಬಿಟ್ಟು ಬಂದ್ವಿ, ಮತ್ತೆ ವಾಪಸ್ ಹೋಗ್ತಾ ಇದೀವಿ. ಗಾಯ್ಸ್, ಎಲ್ಲ ಎದಿ ಹೊಡ್ದಾರೆ, ಫುಲ್ ಎದಿ ಹೊಡ್ದಾನೆ. ಇವ್ ಮತ್ತೆ ಹೋಗಿ ವಾಪಸ್ ಕರ್ಕೊಂಬರೋದು. ಬಂದ ನೋಡಿ ಭರತ್. ವಾಕಿಂಗ್ ಮಾಡ್ಕೊಂಡ್ ಬಂದೆ ಕಣ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ
ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ನನಗೆ ನಮ್ಮ ಅಣ್ಣ ಹೋಗೋದ್ರಿಂದ ಟೆನ್ಷನ್ ಡೋಂಟ್ ಟಾಕ್ ಲೈಕ್ ರಾಸ್ಕಲ್. ಒಳ್ಳೆ ಮೀಮ್ಸ್ ಅಂತ